ನಮಸ್ಕಾರ ಗೆಳೆಯರೆ, ಪಾಠಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಾವು ನಿಮ್ಮ ಕೊಡಗು ಮತ್ತು ಚಿಕ್ಕಮಗಳೂರು ಮತ್ತು ಮಂಡ್ಯ DC ಬ್ಯಾಂಕ್ ಸಂಬಂಧಪಟ್ಟಂಗೆ ಇಂಪಾರ್ಟೆಂಟ್ ಟಾಪಿಕ್ಸ್, ಮೋಸ್ಟ್ ರಿಪೀಟೆಡ್ ಪ್ರೀವಿಯಸ್ ಇಯರ್ಸ್ ಅಲ್ಲಿ ತುಂಬಾನೇ ಸರಿ ರಿಪೀಟೆಡ್ ಆಗಿರ್ತಕ್ಕಂಥ ಕನ್ಫರ್ಮ್ ಕ್ವಶನ್ ಇರ್ತಕ್ಕಂಥ ಒಂದು 2-3 ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಬರೋಣ. ಪ್ರೀವಿಯಸ್ ಇಯರ್ಸ್ ಅಲ್ಲಿ ತುಂಬಾ ಸತಿ ರಿಪಿಟೇಷನ್ ಆಗಿದ್ದಂಥದ್ದು. ಆನ್ಲೈನ್ ಕ್ಲಾಸಲ್ಲೂ ಈ ಕ್ಲಾಸ್ ಮಾಡಿಸಿದ್ವಿ. ಸೊ ನೋಡ್ತಾ ಹೋಗೋಣ. ಸೊ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲ್ ಶೇರ್ ಮಾಡಿ ಅಂತ ಹೇಳ್ತಾ, ಎಕ್ಸಾಮ್ಸ್ ಶಾರ್ಟ್ಲಿ ಇರುತ್ತೆ. ಸೊ ಶಾರ್ಟ್ಲಿನ ಹತ್ರದಲ್ಲೇ ಇರೋದ್ರಿಂದ ಟೈಮ್ ಟೇಬಲ್ ಫಿಕ್ಸ್ ಮಾಡ್ಕೊಂಡು ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ, ಯಾರಿಗಾದ್ರೂ PDF ಮೆಟೀರಿಯಲ್ ಅವಶ್ಯಕತೆ ಇದ್ರೆ ಈ ಕೆಳಗೆ ಕಾಣ್ತಾ ಇರ್ತಕ್ಕಂಥ ಈ ನಂಬರ್ಗೆ ಮೆಸೇಜ್ ಮಾಡಿ ಅಂತ ಹೇಳ್ತಾ, ವಾಟ್ಸಪ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗಡೆ ಎಂಟರ್ ಆಗೋಣ. ಫಸ್ಟ್ ಕನ್ನಡ ಸ್ವಲ್ಪ ನೋಡ್ತಾ ಹೋಗೋಣ. ಲಿಂಗ, ವಚನ, ಸರ್ವನಾಮಗಳ ಬಗ್ಗೆ ತಿಳ್ಕೊತಾ ಹೋಗೋಣ. ಲಿಂಗ, ವಚನ ಮತ್ತು ಸರ್ವನಾಮಗಳ ಬಗ್ಗೆ. ಲಿಂಗದಲ್ಲಿ ಪ್ರಕಾರಗಳು ನೋಡ್ತಾ ಹೋಗೋಣ. ಲಿಂಗದಲ್ಲಿ ಪ್ರಕಾರಗಳು 9 ಪ್ರಕಾರಗಳಿವೆ. ಲಿಂಗದಲ್ಲಿ ಎಷ್ಟು ಪ್ರಕಾರ ಇದಾವೆ? 9 ಪ್ರಕಾರ ಇದಾವೆ ಲಿಂಗದಲ್ಲಿ. ಯಾವ್ಯಾವು ಅಂತ ನೋಡ್ತಾ ಹೋಗೋಣ. ಮತ್ತೆ ಕಂಡುಹಿಡಿಯುವ ವಿಧಾನ ಹೆಂಗೆ ಅಂತ ನೋಡ್ತಾ ಹೋಗೋಣ. ಸಿಂಪಲ್ ಮೆಥಡ್ಸ್, ಕಂಡುಹಿಡಿತಕ್ಕಂಥ ವಿಧಾನಗಳು ನೋಡ್ತಾ ಹೋಗೋಣ. ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ, ಪುನ್ನಪುಂಸಕಲಿಂಗ, ಸ್ತ್ರೀ ನಪುಂಸಕಲಿಂಗ, ಪುನ್ನಪುಂಸಕಲಿಂಗ, ಪುಂಸ್ತ್ರೀಲಿಂಗ, ನಿಪ್ತ ನಪುಂಸಕಲಿಂಗ, ವಾಚ್ಯಲಿಂಗ ಮತ್ತು ಅವ್ಯಯಲಿಂಗ ಅಂತ 9 ಟೈಪ್ ಇದಾವೆ. 9 ಟೈಪ್ ಇದಾವೆ. ಮೇನ್ ಇದರಲ್ಲಿ ಕಂಡುಹಿಡಿಯೋದು ಹೆಂಗೆ, ವರ್ಡ್ಸ್ ಕೊಟ್ಟಿರ್ತಾರೆ ಎಕ್ಸಾಮಿನೇಷನ್ ಗೆ, ಯಾವ್ಯಾವ ಲಿಂಗ ಅಂತ ಕಂಡುಹಿಡಿಯೋದು ಹೆಂಗೆ ಅಂತ ನೆಕ್ಸ್ಟ್ ಸ್ಲೈಡ್ ಇಂದ ನೋಡ್ತಾ ಹೋಗೋಣ. ಪುಲ್ಲಿಂಗ ಅಂದ್ರೆ ಏನಪ್ಪಾ ಅಂದ್ರೆ, ಪುಲ್ಲಿಂಗ ಅಂದ್ರೆ ಏನು ಅಂತ ನೋಡ್ತಾ ಹೋಗೋಣ. ಮನುಷ್ಯ ಜಾತಿನಲ್ಲಿ ಗಂಡಸು ಅಥವಾ ಪುರುಷ ಎಂಬ ಅರ್ಥ ಕೊಡ್ತಕ್ಕಂಥ ಶಬ್ದಗಳಿಗೆ ಪುಲ್ಲಿಂಗ ಅಂತೇಳಿ ಕರಿತೀವಿ. ಮನುಷ್ಯ ಜಾತಿನಲ್ಲಿ ಗಂಡಸು ಮೀನಿಂಗ್ ಬರಬೇಕು ಅಥವಾ ಪುರುಷ ಎಂಬತಕ್ಕಂಥ ಅರ್ಥ ಕೊಡ್ತಕ್ಕಂಥ ಮಾತ್ರ ಪುಲ್ಲಿಂಗ ಅಂತ ಹೇಳಿ ಕರಿತೀವಿ. ಎಕ್ಸಾಂಪಲ್ಸ್ ನೋಡ್ತಾ ಹೋಗೋದಾದ್ರೆ ರಾಜು, ಮಗ, ತಂದೆ, ಶಿಕ್ಷಕ, ಹುಡುಗ, ತಮ್ಮ, ಮುದುಕ, ಕಳ್ಳ, ಅರಸ, ಕೆಟ್ಟವನು, ವಿಮರ್ಶಕ, ಸಜ್ಜನ, ದುರ್ಜನ, ಇವೆಲ್ಲಾನು ಪುಲ್ಲಿಂಗಕ್ಕೆ ಸಂಬಂಧಪಟ್ಟಂತವು. ಪುಲ್ಲಿಂಗಕ್ಕೆ ಗಂಡಸು, ಹುಡುಗ ಅಂತಕ್ಕಂಥ ಒಂದು ಮೀನಿಂಗ್ ಬರ್ತಾ ಇರ್ತದೆ, ಅದನ್ನ ಪುಲ್ಲಿಂಗ ಅಂತ ಹೇಳಿ ಕರಿತೀವಿ. ಅದೇ ತರ ಸ್ತ್ರೀಲಿಂಗದ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಮನುಷ್ಯ ಜಾತಿಯಲ್ಲಿ ಹೆಂಗಸು ಅಥವಾ ಸ್ತ್ರೀಯರು ಎಂಬತಕ್ಕಂಥ ಅರ್ಥ ಕೊಡ್ತಕ್ಕಂಥ ಯಾವುದೇ ಶಬ್ದವನ್ನ ಸ್ತ್ರೀಲಿಂಗಕ್ಕೆ ಸೇರಿಸ್ತೀವಿ. ಸಹನ ಆಗಿರ್ಬೋದು, ಅನಿತಾ, ಹುಡುಗಿ, ರಾಣಿ, ಅತ್ತೆ, ಸೊಸೆ, ಗಾಯಕಿ, ಶಿಕ್ಷಕಿ, ಗೌಡ್ತಿ, ಅರಸಿ, ಪಾರ್ವತಿ, ಅಗಸಗೀತೆ, ಆಲ್ ಎಕ್ಸಾಂಪಲ್ಸ್ ಇದ್ರ ಮೇಲೆ ಒಂದು ಕ್ವಶನ್ ಡೆಫಿನೆಟ್ ಆಗಿ ಬಂದೇ ಬರುತ್ತೆ. ಡೆಫಿನೆಟ್ ಆಗಿ ತೆಗಿತಾರೆ, ನೋಡ್ಕೊಳ್ಳಿ. ಹಂಗೆ ಮುಂದೆ ಹೋಯ್ತಾ ನಪುಂಸಕಲಿಂಗದ ಐಡೆಂಟಿಫಿಕೇಶನ್ ಏನ್ ಮಾಡ್ಬೇಕಪ್ಪ ಅಂದ್ರೆ, ಪುಲ್ಲಿಂಗವೂ ಅಲ್ಲದೆ ಸ್ತ್ರೀಲಿಂಗವೂ ಅಲ್ಲದೆ ಇರ್ತಕ್ಕಂಥವನ್ನ ನಪುಂಸಕಲಿಂಗ ಅಂತ ಹೇಳಿ ಕರಿತೀವಿ. ಪುಲ್ಲಿಂಗನೂ ಆಗಿರ್ಬಾರ್ದು, ಸ್ತ್ರೀಲಿಂಗನೂ ಆಗಿರ್ಬಾರ್ದು, ಮನುಷ್ಯ ಜಾತಿನ ಬಿಟ್ಟಿರ್ಬೇಕು. ಮನುಷ್ಯ ಜಾತಿನ ಹೊರತುಪಡಿಸಿ ಪ್ರಾಣಿ ವರ್ಗ ಪ್ಲಸ್ ನಿರ್ಜೀವಿಗಳು, ಜೀವ ಇಲ್ಲದೆ ಇರ್ತಕ್ಕಂಥವು ಪ್ರಾಣಿ ವರ್ಗ ಮತ್ತು ನಿರ್ಜೀವಿಗಳಿಗೆ ಅವುಗಳನ್ನ ಸೂಚಿಸ್ತಕ್ಕಂಥ ಶಬ್ದಗಳನ್ನ ನಪುಂಸಕಲಿಂಗಗಳು ಅಂತ ಹೇಳ್ತೀವಿ. ಪ್ರಾಣಿ ವರ್ಗನೂ ಸೇರ್ಕೊಳ್ಳುತ್ತೆ. ಅಲ್ಲಿಗೆ ಯಾವ್ದಪ್ಪ ಅಂದ್ರೆ ಜನ ಎಕ್ಸೆಪ್ಷನಲ್ ಕೇಸು. ಆಕಳು, ಎತ್ತು, ಎಮ್ಮೆ, ಕೋಣ, ಗಿಳಿ, ಚಿರತೆ, ಹುಂಜ ರಿಪೀಟೆಡ್ ಕ್ವಶನ್, ಕೋಳಿ, ಆಕಾಶ, ಭೂಮಿ, ಮನೆ, ನಕ್ಷತ್ರ, ಬಾವುಗ, ಹೊಲ, ಮನೆ, ಗುಡಿ, ಅಂಗಡಿ, ಮಳೆ, ಮೋಡ ಇತ್ಯಾದಿ ಇವೆಲ್ಲಾನು ಪುಲ್ಲಿಂಗಕ್ಕೆ ಬರುತ್ತೆ. ನಪುಂಸಕಲಿಂಗಕ್ಕೆ ಬರುತ್ತೆ. ಇವೆಲ್ಲವೂ ನಪುಂಸಕಲಿಂಗಕ್ಕೆ ಬರುತ್ತೆ. ಇನ್ನ ಸೂಚನೆ ನೋಡ್ತಾ ಹೋಗೋಣ. ಸೂಚನೆ ಏನಂತಿದೆಯಪ್ಪ ಅಂದ್ರೆ, ಪ್ರಾಣಿ ವರ್ಗದಲ್ಲಿ ಗಂಡು ಎಂಬ ಭೇದ ಇದೆ. ಸೊ ಇದ್ರೂನು ನಪುಂಸಕಲಿಂಗ ಅಂತಾನೆ ತಿಳಿಬೇಕು ಅಂತ ಹೇಳ್ತಾರೆ. ಜನ ಎಂಬ ಶಬ್ದ ಎಕ್ಸೆಪ್ಷನಲ್ ಕೇಸ್ ಇದು. ಜನ ಎಂಬ ಶಬ್ದ ಸಿಂಗುಲರ್ ಅಲ್ಲಿ ಇದ್ದಾಗ ನಪುಂಸಕಲಿಂಗದಲ್ಲಿ ಇರುತ್ತೆ, ಸಿಂಗುಲರ್ ಅಲ್ಲಿ ಇದ್ರೆ ನಪುಂಸಕಲಿಂಗದಲ್ಲಿ ಇರುತ್ತೆ. ಅದೇ ಬಹುವಚನದಲ್ಲಿ ಇದ್ರೆ ಪುಲ್ಲಿಂಗದಲ್ಲಿ ಇರುತ್ತೆ, ಬಹುವಚನದಲ್ಲಿ ಚೇಂಜ್ ಆಗ್ಬಿಡುತ್ತೆ. ಕುಜನ, ಸುಜನ, ಸಜ್ಜನ, ದುರ್ಜನ ಈ ತರ ಚೇಂಜ್ ಆಗುತ್ತೆ. ಕು, ಸು, ತು, ದುರ್ ಈ ಉಪಸರ್ಗಗಳು ಏನಾದ್ರು ಜನಕ್ಕೆ ಸೇರ್ಕೊಂಡ್ರೆ ಈ ತರ ವರ್ಡಿಂಗ್ಸ್ ಬರ್ತವೆ. ಸೊ ಅದು ಅವಾಗ ಚೇಂಜ್ ಆಗುತ್ತೆ, ಬದಲಾವಣೆ ಆಗುತ್ತೆ, ಪುಲ್ಲಿಂಗಕ್ಕೆ ಶಿಫ್ಟ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಪುನ್ನಪುಂಸಕಲಿಂಗಗಳು ಅಂದ್ರೆ ಯಾವ ತರ ಇರ್ಬೇಕಪ್ಪ ಅಂದ್ರೆ, ಸೂರ್ಯ, ಚಂದ್ರ, ಆಳು, ವರ, ಹುಡುಗ, ಮುದುಕ, ವಸಂತ ಇವೆಲ್ಲವನ್ನ ಪುನ್ನಪುಂಸಕಲಿಂಗಗಳು ಅಂತ ಹೇಳಿ ಕರಿತೀವಿ. ಈ ವರ್ಡಿಂಗ್ಸ್ ಏನಾದ್ರು ಕಂಡು ಬಂತು ಸೆಂಟೆನ್ಸ್ ಅಲ್ಲಿ ಅಂದ್ರೆ ಪುನ್ನಪುಂಸಕಲಿಂಗಗಳು ಅಂತ ಹೇಳಿ ಕರಿತೀವಿ. ಹುಡುಗ ಬಂದಿತು, ದಿಸ್ ಐಡಿಯಲ್ ಎಕ್ಸಾಂಪಲ್ ಫಾರ್ ಪುನ್ನಪುಂಸಕಲಿಂಗ. ಐಡಿಯಲ್ ಎಕ್ಸಾಂಪಲ್. ಹುಡುಗ ಬಂದನು ಅಂದ್ರೆ ಪುಲ್ಲಿಂಗ ಆಗುತ್ತೆ, ಬಟ್ ಬಂದಿತು ಅಂದ್ರೆ ಪುನ್ನಪುಂಸಕಲಿಂಗ ಹೊರಟೋಗುತ್ತೆ. ಇನ್ನ ಸ್ತ್ರೀ ನಪುಂಸಕಲಿಂಗ ನೋಡ್ತಾ ಹೋಗೋಣ. ಸ್ತ್ರೀ ನಪುಂಸಕಲಿಂಗನ ಸಂದರ್ಭಕ್ಕನುಗುಣವಾಗಿ ಸ್ತ್ರೀಲಿಂಗದಂತೆಯೂ
ಸ್ತ್ರೀಲಿಂಗದ ಅಂತೀವೋ ನಪುಂಸಕಲಿಂಗದ ಅಂತೀವಿ, ಎರಡು ತರನು ಉಪಯೋಗ ಆಗಬೇಕು. ಸೊ ಎರಡು ತರನು ಪ್ರಯೋಗ ಆಯ್ತು ಅಂದ್ರೆ ದಟ್ ಈಸ್ ಕಾಲ್ಡ್ ಸ್ತ್ರೀ ನಪುಂಸಕಲಿಂಗ ಅಂತ ಹೇಳಿ ಕರಿತೀವಿ. ಹುಡುಗಿ, ಮುದುಕಿ, ಕೃಷ್ಣ, ಕನ್ಯೆ, ತುಂಗೆ, ನರ್ಮದೆ, ಕಾವೇರಿ, ಗಂಗೆ ಇವೆಲ್ಲವನ್ನು ಎಕ್ಸಾಂಪಲ್ಸು. ತೊತ್ತು, ದಾದಿ ಇವೆಲ್ಲ ಬರ್ತವೆ. ಹುಡುಗಿ ಚೆನ್ನಾಗಿದ್ದಾಳೆ ಅಂದ್ರೆ ದಟ್ ಈಸ್ ಕಾಲ್ಡ್ ಸ್ತ್ರೀಲಿಂಗ. ಚೆನ್ನಾಗಿದ್ದಾಳೆ ಅಂದ್ರೆ ಸ್ತ್ರೀಲಿಂಗಕ್ಕೆ ಹೋಗುತ್ತೆ. ಹುಡುಗಿ ಚೆನ್ನಾಗಿದೆ ಅಂದ್ರೆ ನಪುಂಸಕಲಿಂಗ ಕೊಟ್ಟೋಗುತ್ತೆ. ದಿಸ್ ಇಸ್ ಐಡಿಯಲ್ ಎಕ್ಸಾಂಪಲ್ ಫಾರ್ ಸ್ತ್ರೀ ನಪುಂಸಕಲಿಂಗಕ್ಕೆ. ಇನ್ನ ಪುಂ ಸ್ತ್ರೀಲಿಂಗ ಅಂತ ಒಂದು ಬರುತ್ತೆ. ಪುಂ ಸ್ತ್ರೀಲಿಂಗ ಅಂತ ಅವರು, ಇವರು, ಯಾರು, ಎಲ್ಲರೂ, ಎಲ್ಲವೂ ಇವೆಲ್ಲ ಬರ್ತಾವಲ್ಲ. ಇದನ್ನ ಪುರುಷರಿಗೂ ಉಪಯೋಗಿಸ್ಬೋದು, ಮಹಿಳೆಯರಿಗೂ ಉಪಯೋಗಿಸ್ಬೋದು. ಇವೆಲ್ಲ ವರ್ಡ್ಸ್ನ ಪುರುಷರು ಮತ್ತು ಮಹಿಳೆಯರಿಬ್ಬರಿಗೂ ಉಪಯೋಗಿಸ್ಬೋದು. ಕಾರಣದಿಂದಾಗಿ ಪುಂ ಸ್ತ್ರೀಲಿಂಗ ಅಂತೇಳಿ ಹೇಳ್ತಾರೆ. ಇನ್ನ ನಿತ್ಯ ನಪುಂಸಕಲಿಂಗಗಳನ್ನ ಜ್ಞಾಪಕ ಇಟ್ಕೋಬೇಕು. ಕೂಸು, ಮಗು, ಶಿಶು, ದಂಡು ಇವ್ 4 ವರ್ಡ್ ಎಲ್ಲಾರು ಕಂಡು ಬಂತು ಅಂದ್ರೆ ದಟ್ ಈಸ್ ಕಾಲ್ಡ್ ನಿತ್ಯ ನಪುಂಸಕಲಿಂಗ ಕೊಟ್ಟೋಗುತ್ತೆ. ನಪುಂಸಕಲಿಂಗದ ಅರ್ಥನೇ ಇರ್ತದೆ, ಬಟ್ ಇದನ್ನ ನಿತ್ಯ ನಪುಂಸಕಲಿಂಗ ಅಂತ ಕರೀತಾರೆ. ಐಡಿಯಲ್ ಎಕ್ಸಾಂಪಲ್ಸ್ ಇವು. ಇನ್ನ ವಾಚ್ಯಲಿಂಗ ಯಾವ್ದಪ್ಪ ಅಂದ್ರೆ ವಿಶೇಷಗಳು ಏನಾದ್ರು ಕಂಡು ಬಂದು ಅಂದ್ರೆ ವಾಚ್ಯಲಿಂಗಗಳು ಅಂತ ಹೇಳ್ತೀವಿ. ಎಕ್ಸಾಂಪಲ್ಸ್ ಪವಿತ್ರವಾದ ಜಲ ಎಂತದ್ದು ಪವಿತ್ರವಾಗಿದೆ. ಹುಡುಗ ಎಂತವನು ಸುಂದರವಾಗಿದ್ದಾನೆ. ಹುಡುಗಿ ಎಂತವಳು ಸುಂದರವಾಗಿದ್ದಾಳೆ. ಬಟ್ ಹುಡುಗಿ ಒಳ್ಳೆ ಹುಡುಗಿಯಾಗಿದ್ದಾಳೆ. ಸೊ 3 ಎಕ್ಸಾಂಪಲ್ಸ್ ಐಡಿಯಲ್ ಎಕ್ಸಾಂಪಲ್ಸ್. ಇನ್ನು ಅವ್ಯಯ ಲಿಂಗ ನೋಡ್ತಾ ಹೋದ್ರೆ ಕೆಲವು ಲಿಂಗಗಳು ಅವ್ಯಯಗಳನ್ನ ವಿಶೇಷಣೆಗೆ ಬಳಸ್ಕೊಂಡು ಬರ್ತವೆ. ಅಂತವುಗಳನ್ನ ಅವ್ಯಯ ಲಿಂಗಗಳು ಅಂತೇಳಿ ಕರಿತೀವಿ. ಅವ್ಯಯಗಳು ಮೆಲ್ಲಗೆ, ಸರ್ರನೆ, ಚೆನ್ನಾಗಿ ಇವೆಲ್ಲವನ್ನ ಅವ್ಯಯ ಲಿಂಗಗಳು ಅಂತ ಕರಿತೀವಿ. ಅಂತ. ಸೊ ನೆಕ್ಸ್ಟ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ನಿಮ್ಮ ಇಂಗ್ಲಿಷ್ ಪೋರ್ಷನ್ ಹೋಗೋಣ. ಆಂಟೋನಿಮ್ಸ್ ಡೈಲಿ 10 ಈ ತರ ಪ್ರಾಕ್ಟೀಸ್ ಮಾಡ್ಬೇಕು. ಇದೇ ತರ ಬಾಕ್ಸ್ ಮಾಡ್ಕೊಳ್ಳಿ. ಒಂದು ಬಾಕ್ಸ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ಡೈಲಿ 10 ಪ್ರಾಕ್ಟೀಸ್ ಮಾಡಿದ್ರೆ ಎಷ್ಟೋ ಆಗುತ್ತೆ. ಪಕ್ಕಾ ಪ್ರಾಕ್ಟೀಸ್ ಮಾಡಬೇಕು. ಆಪೋಸಿಟ್ಸ್ ವಿರುದ್ಧಾರ್ಥಕ ಪದಗಳಿಗೆ ಆಟೋನಿಮ್ಸ್ ಅಂತ ಹೇಳಿ ಕರಿತೇವೆ. ವಿರುದ್ಧಾರ್ಥಕ ಪದಗಳಿಗೆ ಅಕ್ನಾಲೇಜ್ಗೆ ಡಿನೆ, ಅಕ್ಸೆಪ್ಟ್ಗೆ ರಿಜೆಕ್ಟ್, ಅಬಂಡೆನ್ಸ್ಗೆ ಡ್ರೆತ್, ಅಬ್ಸಲ್ಯೂಟ್ಗೆ ಲಿಮಿಟೆಡ್, ಅಡ್ಮೈರ್ಗೆ ಡಿಸ್ಪೈಸ್, ಅಲೈವ್ಗೆ ಡೆಡ್, ಏನ್ಷಿಯಂಟ್ಗೆ ಮಾಡರ್ನ್, ಅಬ್ಸ್ಟೈನ್ಗೆ ಪರ್ಸ್ಯೂ, ಆಬ್ಸೆನ್ಸ್ಗೆ ಪ್ರೆಸೆನ್ಸ್, ಅಬಾಲಿಷ್ಗೆ ಕನ್ಫರ್ಮ್. ಪ್ರಾಕ್ಟೀಸ್ ಮಾಡ್ರಿ. 10 ಒಂದ್ ಕಡೆ ಬರ್ಕೋಬೇಕು. ಪ್ರಾಕ್ಟೀಸ್ ಮಾಡ್ಬೇಕು. ಡೈಲಿ ಪ್ರಾಕ್ಟೀಸ್ ಮಾಡ್ಬೇಕು. ಇನ್ನು ಅದೇ ತರ ನಿಮ್ಮ ಸಿನೋನಿಮ್ಸ್ ಸ್ವಲ್ಪ ನೋಡ್ತಾ ಹೋಗೋದಾದ್ರೆ ಸಿನೋನಿಮ್ಸ್ ಅಬಂಡನ್ಗೆ ಗೇವ್ ಅಪ್, ಅಬ್ರಿವೇಟ್ಗೆ ಶಾರ್ಟ್ ಅನ್ನು, ಅಬ್ಡಿಕೇಟ್ಗೆ ಕ್ವಿಟ್, ಎಬಿಲಿಟಿಗೆ ಕಾಂಪಿಟೆನ್ಸ್, ಅಕ್ಸೆಸ್ಗೆ ಅಡ್ಮಿಷನ್, ಅಬ್ನಾರ್ಮಲ್ಗೆ ಅನಾಮಲಸ್, ಆಬ್ಸೆನ್ಸ್ಗೆ ಡೆತ್ ಆರ್ ಡಿಫಿಷಿಯನ್ಸಿ ಅಂತೇಳಿ ಸ್ಕೇರ್ಸಿಟಿ ಅಂತಾನು ಕರಿತೀವಿ. ಆಬ್ಸಲ್ಯೂಟ್ಗೆ ಕಂಪ್ಲೀಟ್. ಮುಂದೆ ನಿಮ್ಮ ವಿಜ್ಞಾನದ ಕೆಲವು ವಿಶೇಷತೆಗಳು ನೋಡ್ತಾ ಹೋಗೋಣ. ಇಂಪಾರ್ಟೆಂಟ್ ಇದು. ಇದ್ರ ಮೇಲೆ ಒಂದು ಕ್ವಶನ್ ಡೆಫಿನೆಟ್ ಆಗಿರುತ್ತೆ. ಡೆಫಿನೆಟ್ ಆಗಿ 1 ಮಾರ್ಕ್ಸ್ ತೆಗಿತಾರೆ. ಕಂಪಲ್ಸರಿ ಕ್ವಶನ್ಸ್ ಇದು. ಅಕೋಸ್ಟಿಕ್ಸ್ ವಿಜ್ಞಾನದ ಕೆಲವು ಶಾಖೆಗಳು ಅಂತಾನೆ ಹೇಳ್ಬೋದು. ಅಕೋಸ್ಟಿಕ್ಸ್ ಎಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ಶಬ್ದ ಮತ್ತು ಶಬ್ದದ ಅಲೆಗಳ ಬಗೆಗಿನ ಅಧ್ಯಯನ ನಡೆಸ್ತಕ್ಕಂಥ ವಿಜ್ಞಾನವನ್ನ ಅಕೋಸ್ಟಿಕ್ಸ್ ಅಂತ ಹೇಳಿ ಕರೀತಾರೆ. ಇನ್ನು ಏರೋಡೈನಮಿಕ್ಸ್ ಅಂದ್ರೆ ಗಾಳಿಯಲ್ಲಿ ಚಲನೆ ಇರ್ತಕ್ಕಂಥ ವಸ್ತುಗಳ ಮೇಲೆ ಪ್ರಯೋಗವಾಗ್ತಕ್ಕಂಥ ಬಲಗಳ ಬಗೆಗಿನ ಅಧ್ಯಯನ. ಗಾಳಿಯಲ್ಲಿ ಚಲನೆಯಲ್ಲಿರ್ತಕ್ಕಂಥ ವಸ್ತುಗಳ ಮೇಲೆ ಪ್ರಯೋಗವಾಗ್ತಕ್ಕಂಥ ಬಲಗಳ ಅಧ್ಯಯನವನ್ನು ಏನಂತ ಕರಿತೀವಿ? ಏರೋಡೈನಮಿಕ್ಸ್ ಅಂತ ಕರಿತೀವಿ. ಇಂಪಾರ್ಟೆಂಟ್ ಇದು. ಏರೋಲಜಿ ಅಂದ್ರೆ ವಾತಾವರಣದ ಅಧ್ಯಯನ ಏರೋಲಜಿ ಅಂತ ಹೇಳಿ ಕರಿತೀವಿ. ಇನ್ನ ಏರೋನಾಟಿಕ್ಸ್ ಅಂದ್ರೆ ಏನಪ್ಪಾ ಅಂದ್ರೆ ಹಾರುವಿಕೆ ಬಗೆಗಿನ ಅಧ್ಯಯನ ಏರೋನಾಟಿಕ್ಸ್ ಅಂತ ಹೇಳಿ ಕರೀತಾರೆ. ಆಗ್ರೋಬಯಾಲಜಿ ಅಂದ್ರೆ ಸಸ್ಯ ಜೀವನ ಮತ್ತು ಸಸ್ಯ ಪೋಷಣೆ ಬಗೆಗಿನ ಅಧ್ಯಯನ ಆಗ್ರೋಬಯಾಲಜಿ ಅಂತ ಹೇಳಿ ಕರೀತಾರೆ. ಆಗ್ರೋಲಜಿ ಅಂದ್ರೆ ಮಣ್ಣಿನ ವಿಜ್ಞಾನ ಶಾಖೆಯಾಗಿದ್ದು ಸಸ್ಯೋತ್ಪನ್ನದ ಬಗ್ಗೆ ಅಧ್ಯಯನ ನಡೆಸ್ತಾ ಬರುತ್ತೆ. ಇನ್ನ ಆರ್ಕಿಯಾಲಜಿ ಅಂದ್ರೆ ಪ್ರಾಚ್ಯ ವಸ್ತು ಅಧ್ಯಯನವನ್ನು ಆರ್ಕಿಯಾಲಜಿ ಅಂತ ಹೇಳಿ ಕರೀತಾರೆ. ಇನ್ನು ಆಸ್ಟ್ರೋನಾಟಿಕ್ಸ್ ಬಗ್ಗೆ ನೋಡ್ತಾ ಹೋಗೋಣ. ಆಸ್ಟ್ರೋನಾಟಿಕ್ಸ್ ಅಂದ್ರೆ ಸೌರಮಾನ ಮತ್ತು ಸೌರವಾಹನದ ಬಗೆಗಿನ ಅಧ್ಯಯನವನ್ನ ಆಸ್ಟ್ರೋನಾಟಿಕ್ಸ್ ಅಂತ ಹೇಳಿ ಕರೀತಾರೆ. ಆಸ್ಟ್ರೋನಾಟಿಕ್ಸ್ ಅಂತ. ಇನ್ನು ಆಸ್ಟ್ರೋನಮಿ ಅಂದ್ರೆ ಸೌರವ್ಯೂಹದಲ್ಲಿನ ವಸ್ತುಗಳ ಅಧ್ಯಯನ ನಡೆಸ್ತಕ್ಕಂಥ ಶಾಸ್ತ್ರವನ್ನ ಆಸ್ಟ್ರೋನಮಿ ಅಂತ ಹೇಳಿ ಕರೀತಾರೆ. ಆಸ್ಟ್ರೋನಮಿ ಅಂತ. ಇನ್ನು ಆಸ್ಟ್ರೋಫಿಸಿಕ್ಸ್ ಅಂದ್ರೆ ಆಧುನಿಕ ಭೌತ ವಿಜ್ಞಾನದ ಮೂಲಕ ಸೌರವ್ಯೂಹದಲ್ಲಿನ ವಸ್ತುಗಳ ಬಗೆಗಿನ ಅಧ್ಯಯನವನ್ನು ಆಸ್ಟ್ರೋಫಿಸಿಕ್ಸ್ ಅಂತ ಹೇಳಿ ಕರೀತಾರೆ. ಆಸ್ಟ್ರೋಜಿಯಾಲಜಿ ಸೌರವ್ಯೂಹದಲ್ಲಿ ಕಲ್ಲು ಮತ್ತು ಖನಿಜಗಳ ಬಗೆಗಿನ ರಚನೆ ಶಾಸ್ತ್ರ. ಇನ್ನು ಬ್ಯಾಕ್ಟೀರಿಯಾಲಜಿ ನೋಡ್ತಾ ಹೋದ್ರೆ ಸೂಕ್ಷ್ಮ ಜೀವ ಶಾಖೆಯಾಗಿರ್ತಕ್ಕಂಥ ಇದು ಬ್ಯಾಕ್ಟೀರಿಯಾಗಳ ಅಧ್ಯಯನವನ್ನು ನಡೆಸುತ್ತೆ. ಬ್ಯಾಕ್ಟೀರಿಯಾಗಳ ಅಧ್ಯಯನವನ್ನು ನಡೆಸ್ತಕ್ಕಂಥ ಶಾಸ್ತ್ರವನ್ನ ಬ್ಯಾಕ್ಟೀರಿಯಾಲಜಿ ಅಂತ ಹೇಳಿ ಕರಿತೀವಿ. ಇನ್ನು ನಿಮ್ಮ ಕೋಆಪರೇಟಿವ್ ಅಲ್ಲಿ ಕೆಲವು ಕ್ವಶನ್ಗಳು ನೋಡ್ತಾ ಹೋಗೋದಾದ್ರೆ ಸ್ವಲ್ಪ ಕ್ವಶನ್ಗಳು ನೋಡ್ತಾ ಹೋಗೋದಾದ್ರೆ ಪ್ರಪಂಚದಲ್ಲಿ ಕೈಗಾರಿಕಾ ಕ್ರಾಂತಿ ಡ್ಯಾಶ್ ದಲ್ಲಿ ಆರಂಭ ಆಗುತ್ತಪ್ಪ ಅಂದ್ರೆ 18ನೇ ಶತಮಾನದ ಮಧ್ಯಭಾಗದಲ್ಲಿ.
ಇನ್ನು ಪ್ರಪಂಚದ ಕೈಗಾರಿಕಾ ಕ್ರಾಂತಿ ಯಾವ ದೇಶದಲ್ಲಿ ಆರಂಭ ಆಗುತ್ತಪ್ಪ ಅಂದ್ರೆ ಇಂಗ್ಲೆಂಡ್ನಲ್ಲಿ ಪ್ರಾರಂಭ ಆಗುತ್ತೆ. ರಾಬರ್ಟ್ ಓವನ್ ಅವರು ಪ್ರಾರಂಭಿಸ್ತಾರೆ. ಕೈಗಾರಿಕಾ ಕ್ರಾಂತಿ ಪರಿಣಾಮದಲ್ಲಿ ಉಳ್ಳವರು ಮತ್ತು ನಿರ್ಗತಿಕರು ಅಂತಕ್ಕಂಥ 2 ಡಿವಿಷನ್ಸ್ ಆಗುತ್ತೆ. ಮುಂದೆ ಇಂಗ್ಲೆಂಡ್ನಲ್ಲಿ ಸಹಕಾರ ಚಳವಳಿಯು ಡ್ಯಾಶ್ ಇಂದ ಪ್ರಾರಂಭ ಆಗುತ್ತಪ್ಪ ಅಂದ್ರೆ ಕೈಗಾರಿಕಾ ಕ್ರಾಂತಿಯಿಂದ ಪ್ರಾರಂಭ ಆಗುತ್ತೆ. ಪ್ರಪಂಚದ ಸಹಕಾರ ಚಳವಳಿ ಆರಂಭವಾಗಿದ್ದು 19ನೇ ಶತಮಾನದ ಮಧ್ಯಭಾಗದಲ್ಲಿ. ಸಹಕಾರ ಚಳವಳಿ ಪ್ರಾರಂಭ ಆಗಿದ್ದು 19ನೇ ಶತಮಾನದ ಮಧ್ಯಭಾಗದಲ್ಲಿ. ಪ್ರಪಂಚದ ಪ್ರಪ್ರಥಮ ಸಹಕಾರ ಚಳವಳಿ ಡ್ಯಾಶ್ ದೇಶದಲ್ಲಿ ಆರಂಭ ಆಯ್ತಪ್ಪ ಅಂದ್ರೆ ಇಂಗ್ಲೆಂಡ್ ಸರಿಯಾದಂತ ಉತ್ತರ. ಇನ್ನು ಪ್ರಪಂಚದಲ್ಲಿ ಪ್ರಪ್ರಥಮ ಸಹಕಾರ ವಿಚಾರಧಾರೆ ಬೋಧಿಸಿದವರು ರಾಬರ್ಟ್ ಓವನ್, ಪಿತಾಮಹ ಅಂತಾನೂ ಕರೀತಾರೆ. ಸಹಕಾರದ ಪಿತಾಮಹ ಯಾರಪ್ಪ ಅಂದ್ರೆ ರಾಬರ್ಟ್ ಓವನ್. ಹರ್ಮನ್ ಶೂಲ್ಸ್ ಇವರೆಲ್ಲ ಕಂಡುಬರೋದು ಜರ್ಮನಿಯಲ್ಲಿ ರೈಫಿಸನ್ ಅಂಡ್ ಹರ್ಮನ್ ಶೂಲ್ಸ್ ಕಂಡುಬರೋದು ಜರ್ಮನಿಯಲ್ಲಿ. ಸೊ ನೋಡ್ತಾ ಹೋಗೋಣ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ತುಂಬಾನೇ ಲೆಂತಿ ಆಗುತ್ತೆ, ತೀರಾ ಲೆಂತಿ ಆಗುತ್ತೆ. ಸೊ ಅದಕ್ಕೆ ಶಾರ್ಟ್ ವಿಡಿಯೋಸ್ ಮಾಡ್ತಾ ಇದೀವಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ಯಾರಿಗೆಲ್ಲ PDF ಮೆಟೀರಿಯಲ್ ಬೇಕಾಗಿದೆ, ಅವಶ್ಯಕತೆ ಇದೆ, ವಾಟ್ಸಪ್ ಮೆಸೇಜ್ಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಮ್ಯಾಕ್ಸಿಮಮ್ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಚಾನಲ್ಗೆ ಮಿಸ್ ಮಾಡಬೇಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಮತ್ತೆ ಭೇಟಿ ಆಗ್ತೀನಿ. ನಮಸ್ಕಾರ.